हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾಃ ಪಾಹಿ. ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ದಶ ಸಂಖ್ಯಾವಾಚಿ. ಜೀವರು ಅನಂತಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಃ. ಅನಂತ ಸಂಖ್ಯೆಯಲ್ಲಿರ್ತಕ್ಕಂಥ ಜೀವರು ಭಗವಂತನ ಅನುಚರರಾಗಿದ್ದಾರೆ ಮತ್ತು ಅವರು ತಾರತಮ್ಯಯುಕ್ತವಾಗಿದ್ದಾರೆ. ನೀಚ, ಉತ್ತಮ, ಮಧ್ಯಮ ಸ್ಥಿತಿಯಲ್ಲಿರುತ್ತಾರೆ ಸ್ವರೂಪದಲ್ಲಿ ಎಂಬುದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಹೀಗೆ ತಿಳಿಯುವಾಗ ಯಾರು ಶ್ರೇಷ್ಠರು, ಯಾರು ಅಧಮರು, ಯಾರು ಮಧ್ಯಮರು ಎಂಬುದನ್ನು ನಾವು ತಿಳಿಯೋಕ್ಕೋಸ್ಕರವಾಗಿ ಸಮಸ್ತ ಜೀವರನ್ನು ನಾವು ಸಂಪರ್ಕಿಸಿ, ಸಂದರ್ಶಿಸಿ, ಅವರನ್ನು ಆಲೋಚಿಸಿ ನಾವು ಪರಿಚಯಾತ್ಮಕವಾಗಿ ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾವ ಜೀವ ಇನ್ನೊಬ್ಬ ಜೀವನೊಡನೆ ಸಂಕಟಿತವಾಗಬೇಕು ಎಂದರೆ ಕೇವಲ ಭಗವಂತನಿಗೆ ಅಪೇಕ್ಷೆ ಇದ್ದರೆ ಮಾತ್ರ ಆಗುತ್ತದೆ, ಇಲ್ಲದಿದ್ದರೆ ಆಗುವುದೇ ಇಲ್ಲ. ಉದಾಹರಣೆಗೆ, ನಾವು ಒಂದು ಮನೆಯಲ್ಲಿ ಹುಟ್ಟಿರುವಾಗ 10 ಜನ ಹುಟ್ಟಿರುತ್ತಾರೆ, 10 ಜೀವರಿರುತ್ತಾರೆ. ಈ ಜೀವರು ಮಾತ್ರ ನಮಗೆ ತಂದೆ, ತಾಯಿ, ಅಕ್ಕ, ಅಣ್ಣ, ತಮ್ಮ, ಮಗ, ಮಗಳು ಅಂತ ಹೇಳುತ್ತೇವೆಯೇ ಹೊರತು 11ನೇ ಜೀವ ನಮ್ಮ ಈ ಸಂಬಂಧದಲ್ಲಿ ಕಾಣುವುದೇ ಇಲ್ಲ. ಯಾಕೆ ಹೀಗೆ? ಅನಂತ ಜೀವರಿದ್ದಾರೆ. ಈ ಜನ್ಮದಲ್ಲಿ 10 ಜನರನ್ನು ನಮಗೆ ಭಗವಂತ ಸಂಪರ್ಕಿಸುತ್ತಾನೆ. ಯಾರೂ ಅವರ 3ನೇ ತಲೆಯಾದ ತಾತ, ಮುತ್ತಾತ ಇವರನ್ನು ನೋಡಿರುವುದಿಲ್ಲ. ಕೇವಲ ತಂದೆ ಮತ್ತು ಕೆಲವರು ತಾತ ಇವರನ್ನು ನೋಡಿರುತ್ತಾರೆ. ಮತ್ತೆ ಅವರಲ್ಲಿ ಕೆಳಗಡೆ ಅವರ ಮಗ, ಇನ್ನು ಕೆಲವರು ಅವರ ಮೊಮ್ಮಗ. ಅತಿ ವಿಫಲವಾಗಿ ನೋಡತಕ್ಕಂಥವರು. ಕೆಲವರ ಅದೃಷ್ಟದಿಂದ ಮರಿಮಗನನ್ನು ನೋಡುತ್ತಾರೆ. ಹೀಗೆ ಮೇಲೆ 3 ತಲೆ, ಕೆಳಗಡೆ 3 ತಲೆ, ತಾನು 7ನೇಯದು. 7 ಜನರನ್ನು, 7 ತಲೆಮಾರನ್ನು ಒಬ್ಬ ವ್ಯಕ್ತಿ ಅವನ ಜೀವಮಾನದಲ್ಲಿ ನೋಡಲು ಸಾಧ್ಯವಿದೆ. ಆ 7 ತಲೆಮಾರಿನಲ್ಲಿ ಆ ಅಜ್ಜನ ಹೆಂಡತಿ, ತಾತನ ಹೆಂಡತಿ, ತನ್ನ ತಾಯಿ, ತನ್ನ ಹೆಂಡತಿ, ತನ್ನ ಮಗಳು ಅಥವಾ ಸೊಸೆ, ಮೊಮ್ಮಗಳು, ಮೊಮ್ಮಗ ಮತ್ತು ಅವನ ಸೊಸೆ ಅಥವಾ ಮೊಮ್ಮಗಳು ಅಥವಾ ಗಂಡ. ಹೀಗೆ ನೋಡಿದಾಗ 7ರಲ್ಲಿ 14 ಜನರನ್ನು ನಾವು ನೋಡಬಹುದು. ಅವರಲ್ಲಿ ಮಕ್ಕಳಾಗಿದ್ದರೆ 21 ಜನರನ್ನು ಅಥವಾ 30-40 ಸಂಖ್ಯೆಯಲ್ಲಿ ನಾವು ಮಾತ್ರ ಗಮನಿಸಬಹುದು. ಹೀಗೆ ನೋಡಿದಾಗ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು ಕೇವಲ 10ಕ್ಕೆ ಸೀಮಿತವಾಗಿರುತ್ತದೆ. 7 ತಲೆಯಲ್ಲಿ ನೋಡಿದಾಗ 70 ಸಂಖ್ಯೆ ಮೀರುವುದೇ ಇಲ್ಲ.
ದಶ ಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಆ ಜೀವನ ಸಂಪರ್ಕ ಹೊಂದಿಸಬಹುದು ಭಗವಂತ. ಈ ಸಂಪರ್ಕ ಅದರ ಹಿನ್ನೆಲೆ ಏನಿದೆ? ಜೀವರು ಅನಂತ ಸಂಖ್ಯೆಯಲ್ಲಿದ್ದರೂ ಸಹ ನಮಗೆ ಸಂಪರ್ಕ ಬಂದಿದ್ದು ಕೇವಲ 10 ಮಂದಿ. 10 ಎಂಬುದು 8 ದಿಕ್ಕು ಮೇಲೆ ಮತ್ತು ಕೆಳಗೆ ನೋಡಿದಾಗ ಎಲ್ಲ ದಿಕ್ಕಿಗೆ ನಾಮನಿರ್ದೇಶಕವಾಗಿ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬೊಬ್ಬ ವ್ಯಕ್ತಿಯನ್ನು ನಾವು ಕಂಡುಕೊಳ್ಳಬೇಕು. 10 ದಿಕ್ಕಿನಲ್ಲಿರುವ ಅನಂತ ಜೀವರಿಗೆ ಈ ನಮ್ಮ ಬಂಧುಗಳು ರೆಪ್ರೆಸೆಂಟೇಟಿವ್ ಅಂತ ತಿಳಿಯಬೇಕು. ಅಂದರೆ ಏನರ್ಥ? ಜಗತ್ತಿನಲ್ಲಿ ಏಕಕಾಲದಲ್ಲಿ ಅನಂತ ಸಂಖ್ಯೆಯ ಜೀವರಿರುತ್ತಾರೆ. ಆ ಎಲ್ಲ ಜೀವರನ್ನು ಪರೀಕ್ಷಿಸಲು ನಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಒಂದು ಹಂಡೆಯಲ್ಲಿರ್ತಕ್ಕಂಥ ಅನ್ನವನ್ನು ಪರೀಕ್ಷಿಸುವಾಗ ಕೇವಲ 4-6 ಅಗಳನ್ನು ತೆಗೆದು ಅಕ್ಕಿ ಅನ್ನವಾಗಿದೆಯೋ ಎಂಬ ಪರೀಕ್ಷಿಸುವಂತೆ ನಮ್ಮ ಸುತ್ತಮುತ್ತಲಿನ ಕೇವಲ 8-10 ಜನರ ಭಗವಂತ ಕಲ್ಪಿಸಿರುತ್ತಾನೆ. ಈ ಕಲ್ಪನೆ ಅಂದರೆ ಯಥಾರ್ಥವಾಗಿ ಇಟ್ಟಿರುವುದೆಂದರ್ಥ. ಇವರ ಮೂಲಕ ನಾವು ಸಮಸ್ತ ಜೀವರನ್ನು ಅಂದರೆ ಎಲ್ಲ ದಿಕ್ಕಿನಲ್ಲಿ ಸ್ಥಾಪಿತವಾಗಿರುವ ಜೀವ ಸಮೂಹವನ್ನೇ ನಾವು ಕಾಣಬಹುದಾಗಿದೆ. ಆದ್ದರಿಂದಲೇ ನಮ್ಮ ಈ ಜೀವ ಪ್ರಕರಣದಲ್ಲಿ ಇದು ಕೇವಲ ದರ್ಪಣ ರೂಪವಾಗಿ ಬಿಂಬೋಪಾಸನೆ ಎಂಬುದಲ್ಲ. ಅದೇ ದರ್ಪಣ ವಿಶ್ವೋಪಾಸನೆಗೆ ನಾಂದಿಯಾಗುತ್ತದೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ ಎಂದರೆ 10 ದಿಕ್ಕಿನಲ್ಲಿರತಕ್ಕಂಥ ಸಮಸ್ತ ಜೀವರು, ಅವರೊಳಗಡೆ ಇರತಕ್ಕಂಥ ಭಗವಂತ ಆ ಬಿಂಬನೇ ತನ್ನ ಬಿಂಬ ಎಂದು ಅರಿತುಕೊಳ್ಳಲು ನಮಗೆ 10 ಜನ 10 ಸಮೂಹವನ್ನು ರೆಪ್ರೆಸೆಂಟ್ ಮಾಡುವಂತೆ ಇಡೀ ವಿಶ್ವದ ಜೀವರನ್ನು ಈ ರೀತಿಯಲ್ಲಿ ಸಂಘಟನೆ ಮಾಡಿರುತ್ತಾನೆ ಭಗವಂತ. ಹೀಗೆ ನಾವು ನೋಡಿದಾಗ ಜಗತ್ತಿನಲ್ಲಿ ಉತ್ತಮ ಮಧ್ಯಮ ಅಧಮ ತ್ರಿವರ್ಗದ ಸಾತ್ವಿಕ ರಾಜಸ ತಾಮಸ ಜೀವರಿರುತ್ತಾರೆ. ಆ ಎಲ್ಲ 3 ವಿಧ ಜೀವರು ನಮ್ಮ ಮನೆಯಲ್ಲೇ ಕಾಣಬೇಕು. ಏಕೆಂದರೆ ಇವರು ಅವರಿಗೆ ನಾಮಕದಾರರು, ರೆಪ್ರೆಸೆಂಟೇಟಿವ್. ಇಡೀ ವಿಶ್ವದಲ್ಲಿರ್ತಕ್ಕಂಥ ಅನಂತ ಕೋಟಿ ಜೀವರನ್ನು ನಾವು 3 ವಿಭಾಗವಾಗಿ ನಾವು ತಿಳಿಯಬೇಕು ಎಂಬುದು ಆಗಮನದಿಂದ ಉಕ್ತವಾದದ್ದು. ಸತ್ವಗುಣ, ರಜೋಗುಣ, ತಮೋಗುಣ ಎಂಬುದನ್ನು ನಮಗೆ ಸಂಬಂಧಿಸಲ್ಪಟ್ಟ 10 ಜನರಿಂದಲೇ ತಿಳಿದುಕೊಳ್ಳಬಹುದು. ಆದ್ದರಿಂದಲೇ 10 ಜನರಲ್ಲಿ 3 ಜನ ಸಾತ್ವಿಕರು, 3 ಜನ ತಾಮಸರು, 4 ಜನ ರಾಜಸರು, ಅಥವಾ 3 ಜನ 2, 5, 3 ಹೀಗೆ 4, 4, 2 ಹೀಗೆ 1, 8, 1 ಈ ರೀತಿಯಲ್ಲೂ ಸಹ ನಾವು ಅನೇಕ ವಿಧವಾಗಿ ತ್ರಿವಿಧ ಜೀವರನ್ನು ಭಗವಂತ ನಮ್ಮ ಸಂಪರ್ಕಕ್ಕೆ ತಂದುಕೊಡುತ್ತಾನೆ. ನಾವು ಈ 10 ಜನ ಜೀವರನ್ನು ಅಂದರೆ ಸಮಸ್ತ ಜೀವರನ್ನು ಈ ರೀತಿಯಲ್ಲಿ ನಮಗೆ ಸಂಪರ್ಕ ಬಂದಂತೆ ಆಗುವುದು. ಈ ಸಂಪರ್ಕ ಒದಗಿದಾಗ ವಿಶ್ವೋಪಾಸನೆಗಾಗಿ ನಾವು ಭಗವಂತನನ್ನು ಎಲ್ಲರಲ್ಲೂ ಕಾಣಬೇಕು. ಅವನು ಸಾತ್ವಿಕನಾಗಿರಲಿ, ರಾಜಸನಾಗಿರಲಿ, ತಾಮಸನಾಗಿರಲಿ, ಭಗವಂತನಂತೂ ಇದ್ದೇ ಇರುತ್ತಾನೆ. ಅದರಂತೆ ವಿಶ್ವದಲ್ಲಿರತಕ್ಕಂಥ ಅನಂತ ಕಣಗಳಲ್ಲೂ ಸಹ ಭಗವಂತನಿದ್ದಾನೆ ಎಂಬ ಪ್ರಜ್ಞೆ ಬರುವುದಕ್ಕೋಸ್ಕರವಾಗಿ ನಮ್ಮ ಸುತ್ತಮುತ್ತಲಿನ 10 ಜನರನ್ನು ನಮಗೆ ಸಂಪರ್ಕ ಕೊಟ್ಟಿರುತ್ತಾನೆ ಭಗವಂತ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ನಿರ್ದೇಶನ ಮಾಡುವುದರ ಮೂಲಕ
ಪ್ರತಿಯೊಬ್ಬ ಜೀವನ ಸುತ್ತಲೂ ಇರತಕ್ಕಂಥ ಅನಂತ ಜೀವರುಗಳ ಸಂಪರ್ಕವನ್ನು ನೀವು ತಿಳಿಯಿರಿ ಎಂಬುದನ್ನು ಅತ್ಯಂತ ಸ್ಥೂಲವಾಗಿ ತಿಳಿಸಿದ ಅತ್ಯಂತ ಮಹತ್ವದ ವಿಷಯವನ್ನು ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಎಂಬುದನ್ನಾಗಿ ವೇದವ್ಯಾಸದೇವರು ಇಡೀ ಜೀವ ಸಮುದಾಯಕ್ಕೆ ಅನ್ವಯವಾಗುವಂತೆ ಭಗವದ್ಗೀತೆಯನ್ನು ರಚಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ನೆಪ ಮಾಡಿಕೊಂಡು ಬೋಧಿಸಿದ್ದಾನೆ. ಈ ದೃಷ್ಟಿಯಿಂದ ಭಗವದ್ಗೀತೆ ಎಂಬುದು ಇಡೀ ವಿಶ್ವದ ಇಡೀ ಮಾನವ ಜನಾಂಗಕ್ಕೆ ಸಂಬಂಧಿಸಿದೆ ಎಂಬುದನ್ನು ಅತಿ ಸ್ಪಷ್ಟವಾಗಿ ನಾವು ತಿಳಿಯಬೇಕು. ಶ್ರದ್ಧಾತ್ರಯ ಅಂತ ಹೇಳಿದಾಗ ಸಮಸ್ತ ಜೀವರನ್ನು ಭಗವಂತ ಈ ಗುಂಪಿನಲ್ಲಿ ಸೇರಿಸಿದ್ದಾನೆ. ನಾವು ಈ ಮೂಲಕ ನಾವು ತಿಳಿದುಕೊಳ್ಳಬೇಕು ಅವರ ಶ್ರದ್ಧೆಯನ್ನು, ಬಿಹೇವಿಯರ್, ಕಾಂಡಕ್ಟನ್ನು ಎಂಬುದನ್ನು ನಮಗೆ ಪರಿಚಯಿಸುತ್ತಿದ್ದಾರೆ. ನಾವು ನಿನ್ನೆ ಸಾತ್ವಿಕ ಜೀವರನ್ನು ನೋಡಿದೆವು, ತಾಮಸ ಜೀವರನ್ನು ನೋಡಿದೆವು, ರಾಜಸ ಜೀವರನ್ನು ನೋಡಿದೆವು. ಅದನ್ನು ವಿಶೇಷ ಆಕಾರವಾಗಿ ಸೂಕ್ಷ್ಮಮತಿಯಾಗಿ ನಾವು ಪ್ರತಿದಿನವೂ ಪ್ರತಿ ಕೆಲಸದಲ್ಲೂ ಸಹ ಸಾತ್ವಿಕರನ್ನು ಅತ್ಯಂತ ಸೂಕ್ಷ್ಮವಾಗಿ ನಾವು ಚಿಂತಿಸಬೇಕು. ನಮಗೆ ಹಿತವಾದದ್ದು ಯಥಾರ್ಥವನ್ನು ತಿಳಿಯುವುದರಿಂದ ಮಾತ್ರ. ಆದ್ದರಿಂದ ಸಾತ್ವಿಕರ ಮುಖ್ಯ ಲಕ್ಷಣ ಏನು ಎಂಬುದನ್ನೇ ನಾವು ಮುಖ್ಯವಾಗಿ ತಿಳಿಯಬೇಕು. ಆದ್ದರಿಂದಲೇ ಪುರಂದರದಾಸರು ವರದರು ಅಂತ ಕೇವಲ ಸಾತ್ವಿಕರನ್ನು ನಮಗೆ ಪರಿಚಯಿಸುತ್ತಿದ್ದಾರೆ. ಭಗವಂತನಾದರೂ ಸಾತ್ವಿಕ, ರಾಜಸ, ತಾಮಸರನ್ನು ಎಲ್ಲರನ್ನೂ ಒತ್ತಟ್ಟಿಗೆ ನಮಗೆ ಪರಿಚಯಿಸಿ ನಿಮಗೆ ಯೋಗ್ಯವಾದ ಸಾತ್ವಿಕರನ್ನು ತಿಳಿಯಿರಿ, ರಾಜಸ ತಿಳಿಯಿರಿ, ತಾಮಸರನ್ನು ತಿಳಿಯಿರಿ ಎಂಬುದಾಗಿ ಎಲ್ಲ ಜೀವರಿಗೂ ಅವರವರ ಆಯ್ಕೆಗೆ ಬಿಟ್ಟಿರುತ್ತಾನೆ. ಅಂದರೆ ಅವರ ಸ್ವರೂಪಭೂತವಾದ ಇಚ್ಛಾ, ಪ್ರವೃತ್ತಿ, ಪ್ರಮಿತಿಗಳು 3 ವಿಧವಾದ ಶ್ರದ್ಧೆಯನ್ನು ಇರುತ್ತದೆ. ಅದು ಸ್ವರೂಪದ ಗುಣವಾದ್ದರಿಂದ ಅದರಂತೆ ಸಮಸ್ತ ಪ್ರಪಂಚದಲ್ಲೂ ಸಹ ಸತ್ವಗುಣಕ್ಕೆ ಅಭಿಮಾನಿಗಳಾದ ಆ ಜೀವರುಗಳನ್ನು ಅವರ ಶ್ರದ್ಧೆಯನ್ನು ತಿಳಿಸುತ್ತಾ ಇದ್ದಾರೆ. 17ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಯಜಂತೆ ಸಾತ್ವಿಕಾ ದೇವನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರಲಾನ್ ಭೂತಗಣಾನ್ ಚಾಸ್ಯೇಜಂತೆ ತಾಮಸ ಜನಾಃ. ಈ ಎಲ್ಲ ಜೀವರು ಅಸ್ವತಂತ್ರರು, ಜೀವಗಣಾಃ ಹರೇರನುಚರಾಃ ಎಂಬುದನ್ನು ಅವರ ಕಾರ್ಯ ಮೂಲಕವಾಗಿ ಭಗವಂತ ತೋರಿಸ್ತಾ ಇದ್ದಾರೆ. ಎಲ್ಲರೂ ಯಜಂತೆ ಅಂದರೆ ಆರಾಧಿಸುತ್ತಾರೆ. ಯಾಕೆ ಆರಾಧಿಸುತ್ತಾರೆ? ಎಲ್ಲರೂ ಅನುಚರರಾದ್ದರಿಂದ ಆರಾಧಿಸುವುದು. ಯಾರು ಶ್ರೇಷ್ಠನೋ, ಭಗವಂತನು ಸ್ವತಂತ್ರನು, ಅವನು ಆರಾಧನೆ ಎಂಬತಕ್ಕಂಥದ್ದು ಕೂಡುವುದಿಲ್ಲ. ಭಗವಂತನು ಯಾರನ್ನು ಆರಾಧಿಸಬೇಕು, ಯಾತಕ್ಕೋಗಿ ಆರಾಧಿಸಬೇಕು, ಏನು ಕಡಿಮೆಯಾಗಿದೆ ಎಂಬುದನ್ನು ನೋಡುವಾಗ ಆರಾಧನೆ ಎಂಬುದು ಕೇವಲ ಅನುಚರರ ಧರ್ಮ, ಮುಖಂಡನ ಧರ್ಮವಲ್ಲ, ಸ್ವಾಮಿಯ ಧರ್ಮವಲ್ಲ, ಮೃತ್ಯರ ಧರ್ಮ. ಮೃತ್ಯರು ಎಂದರೆ ಸಮಸ್ತ ಜೀವರು. ಆದ್ದರಿಂದ ಸಮಸ್ತ ಜೀವರಲ್ಲಿ ದೇವತೆಗಳಿದ್ದಾರೆ, ಮನುಷ್ಯರಿದ್ದಾರೆ ಮತ್ತು ಅಸುರರಿದ್ದಾರೆ. ಇವರನ್ನು ನಾವು ಸಾಧಾರಣವಾಗಿ ಸಾತ್ವಿಕರು, ರಾಜಸರು, ತಾಮಸರು ಎಂದು ನಾವು ತಿಳಿದುಕೊಂಡು ಈ 3 ಜನ ಶ್ರದ್ಧೆಯುಳ್ಳತಕ್ಕಂಥ ಜೀವರು ಭಗವಂತನ ಅನುಚರರಿದ್ದಾರೆ. ಅವರು ಭಗವಂತನನ್ನು ಆರಾಧಿಸುತ್ತಾರೆ ಎಂಬುದನ್ನು
ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ, ಯಜಂತೆ ಸಾತ್ವಿಕ ದೇವಾನ್, ಯಾವ ಸತ್ವಗುಣ ಉಳ್ಳತಕ್ಕಂಥ ಜೀವರು ದೇವತೆಗಳನ್ನು ಆರಾಧಿಸುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದೇವತೆಗಳು ಅಂದರೆ ಜ್ಞಾನಿಗಳು ಎಂದರ್ಥ. ಯಾರು ನಿಶ್ಚಿತವಾಗಿ ಅಪರೋಕ್ಷ ಜ್ಞಾನವನ್ನು ಹೊಂದಿ ಮೋಕ್ಷಕ್ಕೆ ಅಧಿಕಾರಿಗಳಾಗಿರುತ್ತಾರೋ ಅವರು ದೇವತೆಗಳು. ಈ ದೇವತೆಗಳಿಗೆ ಎಂದು ನಿರಯ ಎಂಬುದು ಆಗುವುದಿಲ್ಲ. ಮುಕ್ತಿ ಎಂಬುದು ನಿಶ್ಚಿತ, ಮೋಕ್ಷ ಎಂಬುದು ನಿಶ್ಚಿತ, ನಿರಯ ಎಂಬುದು ಎಂದಿಗೂ ಆಗುವುದಿಲ್ಲ. ಈ ಒಂದೇ ಮಾತಿನಿಂದ ನಾವು ವೇದವ್ಯಾಸರ 18 ಪುರಾಣವಾಗಲಿ, ಮಹಾಭಾರತ ರಾಮಾಯಣ ಪಂಚರಾತ್ರವನ್ನಾಗಲಿ, ವೇದ ಉಪನಿಷತ್ತಾಗಲಿ ನಾವು ಪಠನ ಮಾಡುವಾಗ, ಶ್ರವಣ ಮಾಡುವಾಗ, ಅಭ್ಯಾಸ ಮಾಡುವಾಗ ನಮ್ಮ ಬುದ್ಧಿಯನ್ನು ಈ ಕೇಂದ್ರದಲ್ಲಿ ಇರಿಸಿಕೊಳ್ಳಬೇಕು. ಎಲ್ಲ ಜೀವರು ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಅವರನ್ನು ಯಾವ ಕಾಲಕ್ಕೂ ರಾಜಸ ತಾಮಸರಂತೆ ಅಲ್ಪ ಬುದ್ಧಿಯಿಂದ ಕಾಣಬಾರದು. ಅವರನ್ನು ಎಂದು ನಿಂದಿಸಬಾರದು. ಅವರ ಯೋಗ್ಯತೆ ಮೋಕ್ಷಕ್ಕೆ ಅರ್ಹರಾದ್ದರಿಂದ ವಿಷ್ಣುವಿಗೆ ಅತ್ಯಂತ ಪ್ರಿಯರು, ವಿಷ್ಣು ಭಕ್ತರು ಎಂದೇ ತಿಳಿಯಬೇಕು. ಆದ್ದರಿಂದ ಮೋಕ್ಷಕ್ಕೆ ಹೋಗತಕ್ಕಂಥ ಬ್ರಹ್ಮದೇವರಿಂದ ಹಿಡಿದು ತೃಣಜೀವರ ಪರ್ಯಂತವಾಗಿಯೂ ಸಹ ಎಲ್ಲರೂ ವಿಷ್ಣು ಭಕ್ತರಾಗಿರುತ್ತಾರೆ. ವಿಷ್ಣುವಾದರೆ ಎಲ್ಲ ಕಡೆ ವ್ಯಾಪ್ತನಾಗಿರತಕ್ಕಂಥ ಅವನ ಆರಾಧನೆ ಎಂದರೆ ಏನು? ತನ್ನನ್ನು ಸರ್ವೋತ್ತಮ ಎಂದು ತಿಳಿಯುವುದಕ್ಕಿಂತ ಹೆಚ್ಚಾಗಿ ತನ್ನ ಭಕ್ತರಲ್ಲಿ ದ್ವೇಷ ಮಾಡದೇ ಇರುವುದು, ತನ್ನ ಭಕ್ತರನ್ನು ಪ್ರೀತಿಸುವುದು, ತನ್ನ ಭಕ್ತರನ್ನು ಪೂಜಿಸುವುದು, ತನ್ನ ಭಕ್ತರಲ್ಲಿ ವಿಶ್ವಾಸ ಇಡುವುದನ್ನು ಭಗವಂತ ಅತ್ಯಂತ ವಿಶಿಷ್ಟವಾಗಿ ಇಷ್ಟಪಡುತ್ತಾನೆ, ಒಪ್ಪಿಕೊಳ್ಳುತ್ತಾನೆ. ಈ ನಿಟ್ಟಿನಲ್ಲಿ ಸಕಲ ಸಜ್ಜನರು ಭಗವನ್ನಿಷ್ಠರಾಗಿರುತ್ತಾರೆ ಎಂದರೆ ಅರ್ಥ ಏನು? ಭಗವಂತಗೆ ಪ್ರಿಯರಾದ ದೇವತೆಗಳಲ್ಲಿ ಸದಾ ಶ್ರೇಷ್ಠತ್ವವನ್ನು ಕಾಣುತ್ತಾರೆ. ಇದೇ ದೇವತಾ ತಾರತಮ್ಯ ಎಂದು ಹೆಸರು. ಯಾವಾಗ ನಾವು ದೇವತಾ ತಾರತಮ್ಯ ಎಂದು ನಾವು ತಿಳಿದುಕೊಳ್ಳುತ್ತೇವೆಯೋ ಎಂದೂ ಅವರಲ್ಲಿ ನಿಂದನೆ ಕರ್ಮವಾಗಲಿ ಕಳಂಕವನ್ನಾಗಲಿ ನಾವು ಕಾಣಬಾರದು. ಅವರ ಜೀವನ ಸ್ವರೂಪ ಅತ್ಯಂತ ಶುದ್ಧವಾದುದು. ದೀಪದಲ್ಲಿ ನಾವು ಕತ್ತಲೆಯನ್ನು ಹುಡುಕಲು ಸಾಧ್ಯವೇನು? ಅದರಂತೆ ಪ್ರತಿ ಸಾತ್ವಿಕ ಜೀವರು ದೀಪದಂತೆ ಇರುವುದರಿಂದ ಎಲ್ಲರೂ ಸಾತ್ವಿಕ ಪ್ರವೃತ್ತಿ. ಅವರಲ್ಲಿ ಅವರ ಚರಿತ್ರೆಯಲ್ಲಿ ಉದ್ದೇಶಿಸಿ ಯಾವುದೇ ಕಥೆಯಲ್ಲಿ ಏನೇ ವರ್ಣನೆ ಮಾಡಿದ್ರೂ ಸಹ ಅತ್ಯಂತ ಸೂಕ್ಷ್ಮವಾಗಿ ಭಗವಂತನ ನಿಖರವಾಗಿ ಹೇಳದಂತೆ ಭಗವಂತ ಪ್ರಿಯರಲ್ಲಿ ಯಾವ ದ್ವೇಷವನ್ನು ದೋಷವನ್ನು ಕಾಣಬಾರದು. ಹಾಗಾದರೆ ತಾರತಮ್ಯ ಎಂಬುದು ನಮಗೆ ತಿಳಿಯುವ ಬಗೆ ಹೇಗೆ ಅಂದರೆ ಅದು ವೇದದಲ್ಲಿ ಉಕ್ತವಾಗಿರುವುದು, ಗುರು ಹಿರಿಯರಿಂದ ನಾವು ತಿಳಿದುಕೊಳ್ಳತಕ್ಕಂಥದ್ದು. ನಾವು ವ್ಯಕ್ತಿಯನ್ನು ಅಳತೆ ಮಾಡಿ ಪರೀಕ್ಷಿಸಿ ತಾರತಮ್ಯವನ್ನು ಕಂಡುಕೊಳ್ಳುವುದಲ್ಲ. ಇದು ಎಲ್ಲರ ಜೀವನ ಸ್ವರೂಪಭೂತ ಯೋಗ್ಯತೆಯಾದ್ದರಿಂದ ಆ ಸ್ವರೂಪಭೂತ ಯೋಗ್ಯತೆಯಾದ ನಿರ್ಣೀತವಾದದ್ದು. ಎಲ್ಲ ನಿರ್ಣೀತವಾದ ವಿಷಯಗಳು ಅಪೌರುಷವಾದ ವೇದಗಳಲ್ಲಿ ಉಕ್ತವಾಗಿರುತ್ತದೆ. ವೇದವ್ಯಾಸರು ಪುರಾಣ ಗ್ರಂಥದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ.
ಕದಾಚಿತ್ ಯಾವ ಪುರಾಣದಲ್ಲಿ ಇತಿಹಾಸ ರೂಪವಾಗಿ ದೇವತೆಗಳ ಚರಿತ್ರೆಯನ್ನು ನಿಂದ ಸ್ತುತಿರೂಪಕವಾಗಿ ಅವರ ಚರ್ಯಗಳಲ್ಲಿ ಸಾತ್ವಿಕ ಕ್ರಿಯೆ, ರಾಜಸ ಕ್ರಿಯೆ, ತಾಮಸ ಕ್ರಿಯೆಯನ್ನು ತಿಳಿಸಿರುತ್ತಾರೆ. ಹೇಗೆ ನಾಟಕ ಮಾಡುವಾಗ ಅತ್ಯಂತ ಶ್ರೇಷ್ಠ ಬುದ್ಧಿಯುಳ್ಳವನು, ಜ್ಞಾನಿಯಾದವನು, ಪ್ರತಿಭಾವಂತನೇ ಅವನು ರಾಜನೂ ಆಗಬೇಕಾಗುತ್ತದೆ, ಮಗನು ರಾಜಪುತ್ರನೂ ಆಗಬೇಕಾಗುತ್ತದೆ, ರಾಜ್ಯದಲ್ಲಿ ಕೈದಿಯಾಗಿ ಶತ್ರು ರಾಜನೂ ಆಗಬೇಕಾಗುತ್ತದೆ. ಇದು ಅವರ ಪ್ರತಿಭೆಯನ್ನು ಗುರುತಿಸುವ ವಿಧೆಯಾಗಿದೆ. ಆ ಪ್ರತಿಭೆಯನ್ನು ತೋರಿಸುವುದರಿಂದ ಉಳಿದ ಎಲ್ಲ ಜೀವರಿಗೆ, ಸಾಧಕರಿಗೆ ಇವರು ಮುಖ್ಯವಾಗಿ ಸ್ವರೂಪದಲ್ಲಿ ಯೋಗ್ಯರಾದರೂ ನಾಟಕದಂತೆ ಇವರು ರಾಜಸ ಪ್ರವೃತ್ತಿ ಮತ್ತು ತಾಮಸ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ. ತನ್ಮೂಲಕ ರಾಜಸರ ಗುಣ ಮತ್ತು ತಾಮಸ ಗುಣವನ್ನು ನಮಗೆ ತಿಳಿಸಿಕೊಡುತ್ತಿದ್ದಾರೆ ಹೊರತು ಇವರ ಮೂಲಭೂತವಾದ ಸ್ವರೂಪ ಗುಣ ತಾಮಸವಲ್ಲ, ರಾಜಸವಲ್ಲ, ಕಿಂತು ಸಾತ್ವಿಕ ಮಾತ್ರ ಎಂಬುದನ್ನು ನಾವು ಅತ್ಯಂತ ನಿಶ್ಚಲವಾಗಿ ತಿಳಿದುಕೊಂಡಿರಬೇಕು. ಇದನ್ನು ತಿಳಿದುಕೊಳ್ಳದೆ ನಾವು ರಾಮಾಯಣ, ಮಹಾಭಾರತ, ಭಾಗವತ ಮುಂತಾದ ಪುರಾಣಗಳನ್ನು ವ್ಯಗ್ರ ಬುದ್ಧಿಯಿಂದ ದೇವತೆಗಳ ನಿಂದನಾರೂಪವಾಗಿ ದೇವತೆಗಳ ಅವಗುಣವನ್ನು ಎಣಿಸುವುದಕ್ಕೋಸ್ಕರವಾಗಿ ನಮ್ಮ ಕಥಾನಕಗಳನ್ನು ಕೇಳುವುದಾಗಲಿ ಹೇಳುವುದಾಗಲಿ ಎಲ್ಲವೂ ಅನರ್ಥಕ್ಕೆ ದಾರಿಯಾಗುತ್ತದೆ. ಏಕೆಂದರೆ ಅದು ವಿಷ್ಣು ಭಕ್ತರ ದ್ವೇಷ ಎನಿಸಿಕೊಳ್ಳುತ್ತದೆ. ವಿಷ್ಣು ಭಕ್ತರ ನಿಂದನೆ ಎಂದಿಗೂ ವಿಷ್ಣು ಸಹಿಸುವುದೇ ಇಲ್ಲ. ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ವೇದವ್ಯಾಸದೇವರು ಇವರ ಶ್ರದ್ಧೆಯನ್ನು ಮೂಲಭೂತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಜಂತೆ ಸಾತ್ವಿಕ ದೇವಾನ್, ದೇವತೆಗಳು ಭಗವಂತನನ್ನೇ ಯಜ್ಞ ಮಾಡುತ್ತಾರೆ, ಭಜಿಸುತ್ತಾರೆ. ಆದ್ದರಿಂದ ಅವರಲ್ಲಿ ನೀವು ಅಲ್ಪ ಬುದ್ಧಿಯನ್ನು ಕಾಣಬೇಡಿರಿ, ಹೇಳಬೇಡಿರಿ, ನೋಡಬೇಡಿರಿ ಎಂಬುದಾಗಿ ನಮಗೆ ಸ್ಪಷ್ಟತೆಯನ್ನು ಈ ಗೀತೆಯ ಮೂಲಕ ನಮಗೆ ಅನುಗ್ರಹಿಸುತ್ತಿದ್ದಾರೆ ಶ್ರೀ ವೇದವ್ಯಾಸದೇವರು. ನಾಟಕದಲ್ಲಿ ಒಬ್ಬ ಕಳ್ಳನ ಪಾತ್ರದಲ್ಲಿದ್ದಾಗ ನಾವು ಆ ಕಳ್ಳನನ್ನು ಶಪಿಸುವುದಾಗಲಿ, ರಾಜನ ಅಮಾತ್ಯನಾಗಿದ್ದಾಗ ಒಬ್ಬನು ಶ್ಲಾಘಿಸುವುದಾಗಲಿ ಎರಡೂ ಸಹ ನಾವು ಮೂಲ ಸ್ವರೂಪವನ್ನು ತಿಳಿಯದೆ ರಾಜನನ್ನೇ ಅಂದರೆ ಸಾತ್ವಿಕ ವ್ಯಕ್ತಿಯನ್ನೇ ನಾವು ಶ್ಲಾಘಿಸುವುದು, ದೂಷಿಸುವುದು ತರವಲ್ಲ. ಇದು ಅಯಥಾರ್ಥ ಜ್ಞಾನ ಎನಿಸುತ್ತದೆ. ಯಾವುದು ಹೇಗಿದೆಯೋ ಅದರಂತೆ ತಿಳಿಯುವುದು ಯಥಾರ್ಥ ಜ್ಞಾನ. ಆದ್ದರಿಂದಲೇ ಇಡೀ ಸಂಸಾರದಲ್ಲಿ ಎಲ್ಲವೂ ಮಿಶ್ರವಾಗಿರುತ್ತದೆ. ಮಿಶ್ರವಾಗಿ ನಾಟಕ ರಂಗದಂತೆ ಸಾತ್ವಿಕರನ್ನು ಕೆಲವು ಪಾತ್ರಗಳಲ್ಲಿ, ರಾಜಸರನ್ನು ಕೆಲವು ಪಾತ್ರಗಳಲ್ಲಿ, ತಾಮಸರನ್ನು ಕೆಲವು ಪಾತ್ರಗಳಲ್ಲಿ ಭಗವಂತ ನಿಯೋಜಿಸುತ್ತಾನೆ. ಇದನ್ನು ತಿಳಿಯುವ ಸೂಕ್ಷ್ಮಮತಿಗಳು ಮಾತ್ರ ಸಾಧಕರು ಎನಿಸಿಕೊಳ್ಳುತ್ತಾರೆ. ನಾವು ಹೇಗೆ ವಿಷ್ಣು ಭಕ್ತರನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡರೆ ಹೇಗೆ ವಿಷ್ಣು ದ್ವೇಷಕ್ಕೆ ನಾವು ಭಾಗಿಯಾಗುತ್ತೇವೆಯೋ ಅದರಂತೆ ನೀಚರಾದ ತಾಮಸ ಜನರನ್ನು ಇವನು ಭಗವಂತನ ಭಕ್ತ ಎಂದು ತಿಳಿದುಕೊಳ್ಳುವುದು ಘೋರತಮ ಅಪರಾಧವಾಗುತ್ತದೆ. ತಾಮಸ ಜೀವನೇ ರಾಜನಾಗಿದ್ದಾಗ ಎಲ್ಲ ರಾಜರು ಭಗವಂತನ ರೂಪ, ಅನುಚರರು ಅವನ ಸ್ವರೂಪ ಮುಂತಾಗಿ ಅನ್ಯಥಾ ಜ್ಞಾನವನ್ನು ನಾವು ಹೇಳಿದಾಗ, ತಿಳಿದುಕೊಂಡಾಗ
ಬೇರೆಯವರಿಗೆ ಉಪದೇಶ ಮಾಡಿದಾಗ ಯಾವುದು ಎಲ್ಲಿ ಏನಿಲ್ಲವೋ ಅದು ಅಲ್ಲಿ ಆರೋಪ ಮಾಡಿ ನಾವು ಹೇಳುವುದಕ್ಕಂಥದ್ದು ವಿಷ್ಣುವಿನ ದ್ರೋಹ ಎನಿಸಿಕೊಳ್ಳುತ್ತದೆ. ನಿಜವಾದ ವಿಷ್ಣು ಸ್ವರೂಪವನ್ನು ತಾಮಸ ಜೀವರಲ್ಲಿ ನಾವು ಆರೋಪ ಮಾಡಿ ಆ ತಾಮಸರಲ್ಲಿ ಆ ಪದವಿ ಮೂಲಕ ಭಗವಂತನನ್ನು ಸಾಮ್ಯ ಅಧಿಕ ಈ ರೀತಿಯಾಗಿ ತಿಳಿಯುವುದು ಆಯತಾರ್ಥ ಜ್ಞಾನವೆನಿಸುತ್ತದೆ. ಆದ್ದರಿಂದ ಆ ಪುರಾಣ ಎಂಬತಕ್ಕಂಥದ್ದು ಈ ಸ್ಪಷ್ಟತೆ ಇಲ್ಲದೆ ಪುರಾಣ ಕಥೆಗಳನ್ನು ಕೇಳಿದಾಗ ಶತಶಃ ಜೀವರು ಆಯತಾರ್ಥ ಜ್ಞಾನಿಗಳಾಗುತ್ತಾರೆ. ಅಂದರೆ ಅವರ ಸ್ವರೂಪವೇ ತಿಳಿಯದೆ ತಾಮಸ ರಾಜನನ್ನು ಭಗವಂತನ ಆವೇಶ, ಭಗವಂತನ ಅನುಗ್ರಹದಿಂದ ಇದ್ದವರು, ಭಗವಂತನ ಪ್ರತೀಕ ಎಂದು ರೀತಿ ಮುಂತಾಗಿ ಅನೇಕ ವಿಧವಾಗಿ ಅಜ್ಞಾನ ದಶೆಯಿಂದ ಅನ್ಯತಾಕಾರವಾಗಿ ತಿಳಿದುಕೊಳ್ಳುವುದು ಆ ಪುರಾಣದ ಆಂತರ್ಯವನ್ನೇ ಕಳೆದುಕೊಂಡಂತೆ ಆಗುತ್ತದೆ. ರಾಜಸರನ್ನು ಉತ್ತಮರಂತೆ ಅಥವಾ ರಾಜಸರನ್ನು ತಾಮಸರಂತೆ ತಿಳಿಯುವುದು ಸಹ ಅತ್ಯಂತ ಘೋರತಮವಾದ ಅಪರಾಧವೆನಿಸುತ್ತದೆ. ಆದ್ದರಿಂದ ಯಾವುದೇ ಪುರಾಣದ ಒಂದು ವಾಕ್ಯವನ್ನು ನಾವು ಕಾಣಲು ಭಗವಂತನಾದ ವೇದವ್ಯಾಸರ ಅನುಗ್ರಹವಿಲ್ಲದೆ ನಮಗೆ ಸಮ್ಯಕ್ ಜ್ಞಾನ ಆಗುವುದೇ ಇಲ್ಲ. ಇದನ್ನು ಶ್ರದ್ಧಾತ್ರಯ ವಿಭಾಗದಲ್ಲಿ ಭಗವಂತ ಸ್ಪಷ್ಟವಾಗಿ ತೋರಿಸಿದ್ದಾನೆ. ಯಾರು ಭಗವಂತನನ್ನು ಆರಾಧಿಸುತ್ತಾರೋ, ಅಂದರೆ ಎಲ್ಲ ಕಡೆ ಭಗವಂತನೇ ಇದ್ದಾನೆ ಎಂಬುದು ಆರಾಧಿಸ್ತಕ್ಕಂಥವರು ಕೇವಲ ಸಾತ್ವಿಕರು. ರಾಜಸರು ಅಂದರೆ ಯಕ್ಷರಕ್ಷಾಂಸಿ ರಾಜಸಾಹ. ನಮಗೆ ಯಕ್ಷ ಗಂಧರ್ವರು ಯಾರಿದ್ದಾರೋ, ನಮ್ಮ ರಕ್ಷಕರು ಯಾರಿದ್ದಾರೋ ಅವರೇ ನಾಯಕರು ಎಂಬುದಾಗಿ ಬಿಂಬಿಸಿ ಪೂಜಿಸುವರು ರಾಜಸರು. ಅಂದರೆ ಅವರ ತಾತ್ಕಾಲಿಕವಾಗಿ ಅವರಿಗೆ ಯಾರು ರಕ್ಷಕ ಕೊಡುತ್ತಾರೋ ಅವರೇ ದೇವರಂತ ತಿಳಿದುಕೊಳ್ಳುತ್ತಾರೆ. ಅವರಲ್ಲಿ ವಿಷ್ಣು ಭಗವಂತನೇ ರಕ್ಷಕ ಎಂಬುದನ್ನು ಅವರ ಜ್ಞಾನಕ್ಕೆ ಬರುವುದಿಲ್ಲ. ಅವರಿಗೆ ಒಬ್ಬ ವ್ಯಕ್ತಿ, ತಾಮಸ ವ್ಯಕ್ತಿ ಆಶ್ರಯ ಕೊಟ್ಟರೆ ಅವನೇ ದೇವರನ್ನು ಬಿಡುತ್ತಾರೆ. ಯಾವ ಒಂದು ಪದಾರ್ಥದಿಂದ ಅವರ ಬದುಕನ್ನು ಕಟ್ಟಿಕೊಂಡರೆ ಆ ಪದಾರ್ಥವನ್ನೇ ದೇವರು ಅಂದುಕೊಂಡು ಬಿಡುತ್ತಾರೆ. ಹೀಗೆ ನಮಗೆ ರಕ್ಷಣೆಯನ್ನು ಒದಗಿಸಿದ ವ್ಯಕ್ತಿ, ಪದಾರ್ಥಗಳೇ, ಆ ದೇಶವೇ, ಕಾಲವೇ, ಇದೇ ನಮಗೆ ಅತ್ಯಂತ ಮಹತ್ವವಾದದ್ದು ಅಂತ ಹೇಳಿ ಆ ವಿಷ್ಣುವಿನ ಶಕ್ತಿಯನ್ನು ತಿಳಿಯದೆ ಕೇವಲ ಮಧ್ಯವರ್ತಿಗಳಾದ ಆ ರಕ್ಷಕರು ಯಾರು ಇದ್ದಾರೋ ಅವರನ್ನೇ ಅತ್ಯಂತ ಉನ್ನತ ಪದವಿಯಲ್ಲಿ ಕಾಣುತ್ತಾರೆ. ಇದು ವಿಷ್ಣುವಿನಲ್ಲಿ ಮಾಡಿದ ಅಕ್ಷಮ್ಯ ಅಪರಾಧವೆನಿಸುತ್ತದೆ. ಒಬ್ಬ ಅಧಿಕಾರಿಯನ್ನು ನಾವು ಕಾರ್ಖಾನೆಯಲ್ಲಿ ನೋಡಲು ಹೋದಾಗ ಅವನ ಅನುಚರರನ್ನೇ ನಾವು ಕಾರ್ಖಾನೆಯ ಮಾಲೀಕ ಎಂದು ತಿಳಿದಾಗ ಮಾಲೀಕನ ಆಗ್ರಹಕ್ಕೆ ನಾವು ಒಳಪಡುತ್ತೇವೆ ಹೊರತು ಮಾಲೀಕನ ಸರಿಯಾದ ಜ್ಞಾನವ ತಿಳಿಯದೆ ಮಾಲೀಕ ನಮಗೆ ಯಾವ ಸಹಕಾರಿ ಆಗುವುದಿಲ್ಲ. ಮಾಲೀಕನ ಅನುಚರರು ಎಂದು ನಾವು ತಿಳಿದುಕೊಂಡು ಅನುಚರರ ಮೂಲಕ ಮಾಲೀಕನನ್ನು ಕಾಣಬೇಕಿತ್ತು. ಆದರೆ ರಾಜಸರು ಕೇವಲ ಅನುಚರರನ್ನೇ ಮಾಲೀಕರೆಂದು ಭ್ರಮಿಸುತ್ತಾರೆ. ಇದು ಮಿಥ್ಯಾಜ್ಞಾನ ಎನಿಸಿಕೊಳ್ಳುತ್ತದೆ. ಇದು ರಾಜಸರ ಪ್ರವೃತ್ತಿಯಾಗಿದೆ. ಇನ್ನು ಮುಂದೆ ಬರೆದು ಪ್ರಲಾನ್ ಭೂತಗಣಶ್ಚ ಸೇ ಯಜಂತೆ ತಾಮಸಗಣಃ. ಅತ್ಯಂತ ಹೆಚ್ಚಾದ ಶಕ್ತಿಯನ್ನು ಉಳ್ಳಂಥ ಪ್ರಭೃತಿಗಳು, ಹೆಚ್ಚಾದ ಶಕ್ತಿಯುಳ್ಳ ಪದಾರ್ಥಗಳು
ಮಾರಕ ಶಕ್ತಿಗಳು, ದುಷ್ಟಶಕ್ತಿಗಳು, ಪ್ರಬಲ ಭಯಂಕರವಾದ ಶಕ್ತಿಯುಳ್ಳ ಪ್ರಜೆಗಳು, ಇವರನ್ನೇ ತಮ್ಮ ನಾಯಕರನ್ನು ಆರಿಸಿಕೊಳ್ಳುವ ಪ್ರವೃತ್ತಿಗಳು, ತಾಮಸ ಪ್ರವೃತ್ತಿಗಳು. ಕಾಡಿನಲ್ಲಿ ಮದಿಸಿದ ಆನೆಯನ್ನು ಹಿಂಬಾಲಿಸಿ ಅನೇಕ ಪ್ರಾಣಿಗಳು ಹೋಗುತ್ತಿರುತ್ತದೆ. ಇದು ಯಾತಕ್ಕೆ ಹೋಗುತ್ತಿರುತ್ತದೆ ಅಂದರೆ, ಮದಿಸಿದ ಆನೆಗೆ ಎದುರಾಗಿ ಉಳಿದ ಯಾವ ಪ್ರಾಣಿಯೂ ಕದನ ಮಾಡುವುದಿಲ್ಲ. ಆದ್ದರಿಂದ ನಾವು ಇವನ ಆಶ್ರಯದಲ್ಲಿ ನಮ್ಮ ಬೇಳೆ ಬೇಯಿಸಿಕೊಳ್ಳಬಹುದು ಎಂಬುದಾಗಿ ಸಣ್ಣ ಸಣ್ಣ ಪ್ರಾಣಿಗಳು ಅತಿ ಪ್ರಬಲವಾದ ಪ್ರಾಣಿಯನ್ನು ಹಿಂಬಾಲಿಸುತ್ತದೆ. ಅದರಂತೆ ಸಮಯ ಒದಗಿದಾಗ ತಾನೇ ಆ ಪ್ರಬಲವಾದ ವ್ಯಕ್ತಿ ಎಂದು ಬೀಗುತ್ತದೆ. ಆನೆ ಎಂಬುದೇ ಅಹಂಕಾರದ ಪ್ರತೀಕ. ಕೆಲವು ಕಾಲದಲ್ಲಿ ಪ್ರತಿಯೊಂದು ಆನೆಯು ತಾನೇ ಕೇವಲ ಶಕ್ತಿಯಿಂದ ಬೀಗಿರೋದ್ರಿಂದ ತಾನೇ ಈ ಕಾಡಿಗೆ ನಾನು ಪ್ರಭು ಎಂದು ಘೋಷಿಸಿಕೊಳ್ಳುತ್ತಾನೆ. ಇಂತಹವರು ತಾಮಸ ಬುದ್ಧಿ ಎಂಬ ಹೆಸರು, ಅಸುರರು ಎಂದು ಹೆಸರು, ದೈತ್ಯರು ಎಂದು ಹೆಸರು. ಪ್ರಪಂಚದಲ್ಲಿ ಕಾಣುವ ಎಲ್ಲ ಪದಾರ್ಥವೂ ತನ್ನದಾಗಬೇಕು. ಪ್ರಪಂಚದಲ್ಲಿ ಕಾಣುವ ಎಲ್ಲ ವ್ಯಕ್ತಿಗಳು ತನ್ನವರಾಗಬೇಕು. ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತು ತನ್ನದಾಗಬೇಕು ಎಂಬ ಸಂಕಲ್ಪದಿಂದ ಮುನ್ನುಗ್ಗುವ ಯಾವುದೇ ವ್ಯಕ್ತಿ ತಾಮಸ, ಅಸುರ, ದೈತ್ಯ ಎಂದು ತಿಳಿದುಕೊಳ್ಳಬೇಕು. ನಾವು ಈ ಪ್ರವೃತ್ತಿಯನ್ನು ಇಂದಿನ ಕಾಲದಲ್ಲಿ ನಾವು ನೋಡಿದರೆ ಶತಶಃ ಎಲ್ಲರ ಮನಸ್ಸಿನಲ್ಲಿಯೂ ಇದೇ ಭಾವನೆ ಮೂಡಿರುತ್ತದೆ. ಅವರಿಗೆ ಸಮಯಕ್ಕೆ ಹೊಂಚು ಹಾಕಿರುತ್ತಾರೆಯೇ ಹೊರತು ತಮಗೆ ಯೋಗ್ಯತೆ ಇಲ್ಲ, ತಾವು ಅಬಲರು ಎಂಬ ಜ್ಞಾನದಿಂದ ಅಲ್ಲ. ನನಗೆ ಸಮಯ ಬರಲಿ, ನಾನು ಇದಕ್ಕೆ ಮಾಲೀಕನಾಗಿರಬೇಕು, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು, ನಾನೇ ಇದಕ್ಕೆ ರಾಜನಾಗೇ ಇರಬೇಕು ಎಂಬುದಾಗಿ ಮೆರೆಯುವ ಪ್ರವೃತ್ತಿಯೇ ಅಸುರ ಪ್ರವೃತ್ತಿ ಎಂದು ಹೆಸರು. ಇವರ ಎದುರಿನಲ್ಲಿ ಯಾವ ರಕ್ಷಕರೂ ಕಾಣುವುದಿಲ್ಲ. ದೇವತೆಯಾದ ಭಗವಂತನಂತೂ ಕಾಣಿಸಿಕೊಳ್ಳುವುದೇ ಇಲ್ಲ. ದಂಭ ಅಹಂಕಾರಯುಕ್ತವಾಗಿ ಕೇವಲ ಪ್ರಮತ್ತರಾಗಿ ಅಂದರೆ ಮತ್ತರಾಗಿ ತಿರುಗತಕ್ಕಂಥ ಜನರು ತಾಮಸ ಜೀವರು. ಅವರನ್ನು ಚಿತ್ರೀಕರಿಸಲು ಹೇಳುವ ಶಬ್ದ ಅಸುರರು. ಒಬ್ಬ ಅಸುರ, ಅವನ ಚಿತ್ರಣ ಬಂದಾಗ ಅವನು ಸಾಧುವಾದ ಒಂದು ಗೋವಾಗಲಿ, ವಿಪ್ರರಾಗಲಿ, ಋಷಿಗಳನ್ನಾಗಲಿ ಅವರಿಂದ ಏನೂ ಅವರಿಗೆ ಅಪಕಾರ ಆಗದಿದ್ದರೂ ಸಹ ಅವರನ್ನು ಧ್ವಂಸ ಮಾಡುತ್ತಾನೆ. ಯಾಕೆ? ತಾನು ಮಾತ್ರ ಇರಬೇಕು, ಇತರರು ಯಾವುದೂ ಇರಬಾರದು ಎಂಬುದು ಅಪೇಕ್ಷೆ ಅವರಲ್ಲಿರುತ್ತದೆ. ಮತ್ತು ತನ್ನನ್ನೇ ಆರಾಧಿಸಬೇಕು, ತನ್ನನ್ನೇ ಪೂಜಿಸಬೇಕು, ತಾನು ಬಿಟ್ಟು ಬೇರೆ ಯಾವ ದೇವರೂ ಇಲ್ಲ, ದೇವತೆಗಳೂ ಇಲ್ಲ ಎಂಬ ಅಹಂಭಾವ ಒಳಗಡೆ ಇದ್ದುದರಿಂದ ಹೊರಗಡೆ ಇರತಕ್ಕಂಥ ಸಾಧು ಜನರನ್ನು ಭಕ್ಷಿಸಿ ಬಿಡುತ್ತಾನೆ, ಇಲ್ಲವೆನಿಸು ಮಾಡುತ್ತಾನೆ. ಇದು ನಾವು ಪುರಾಣಗಳಲ್ಲಿ ಅಸುರ ಬಂದರೆ, ಒಬ್ಬ ರಾಕ್ಷಸ ಬಂದರೆ ಅವನು ಮಾಡತಕ್ಕಂಥ ಚರ್ಯವನ್ನು ವೇದವ್ಯಾಸ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ತನ್ನ ಮನಸ್ಸಿನಲ್ಲಿಯೇ ತಾನು ಈ ಲೋಕದ ದೊರೆಯಾಗಬೇಕು, ಎಲ್ಲ ಸಮಸ್ತ ಜನರು ನನ್ನ ಆಳಾಗಬೇಕು, ಯಾವುದೇ ಸಂಪತ್ತು ನೋಡಿದರೂ ಇದು ನನ್ನಲ್ಲಿರಬೇಕು ಎಂಬುದನ್ನಾಗಿ ಚಿಂತಿಸುತ್ತಾರೆ, ಬಯಸುತ್ತಾರೆ. ಅದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡುತ್ತಾರೆ.
ಇದೆಲ್ಲವೂ ಅಸುರರ ಪ್ರವೃತ್ತಿ. ಇವರೆಲ್ಲರೂ ತಾಮಸರು. ಇಂತಹ ತಾಮಸರು, ರಾಜಸರು, ಸಾತ್ವಿಕರು ನಮ್ಮ ಬಂಧುಗಳಾಗಿ 10 ಜನರ 10 ದಿಕ್ಕಿನಲ್ಲಿ ಇದ್ದೇ ಇರುತ್ತಾರೆ. ನಾವು ಇವರಲ್ಲಿ ವಿಷ್ಣು ಭಕ್ತರಾದವರನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಂಡು ವಿಷ್ಣು ಭಕ್ತಿಯನ್ನು ಸಾಧಿಸಬೇಕು. ಅದಕ್ಕಾಗಿ ಶ್ರದ್ಧಾತ್ರಯ ವಿಭಾಗವನ್ನು ಶ್ರೀ ವೇದವ್ಯಾಸದೇವರು ನಮಗೆ ತಿಳಿಸಿರುವುದು. ಸಾಧಾರಣವಾಗಿ ಇದನ್ನು ಯಾರೂ ಗಮನಿಸದೆ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತೆ, ರಾಜಸ ತಾಮಸ ಪ್ರವಾಹದಲ್ಲಿ ಎಲ್ಲ ಜನರು ಕೊಚ್ಚಿ ಹೋಗುತ್ತಾರೆ. ತಮ್ಮತನವನ್ನು ಅರಿಯಲು ಆಸ್ಪದವೇ ಇರುವುದಿಲ್ಲ. ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗುವ ಕಾಲದಲ್ಲಿ ತಮ್ಮ ಬದುಕಿನ ಕಾಲವನ್ನೇ ಅವರು ಕಳೆದುಕೊಂಡು ಬಿಟ್ಟಿರುತ್ತಾರೆ. ಉದಾಹರಣೆಗೆ, ಭಾರತೀಯರಾಗಿ ಹುಟ್ಟಿ ತತ್ವಜ್ಞಾನದಲ್ಲಿ ಪರಿಚಯವನ್ನು ಮಾಡಿಕೊಳ್ಳತಕ್ಕಂಥ ವ್ಯಕ್ತಿಗಳು ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಅವರ ದಾಸರಾಗಿ ಅವರ ಸಂಪತ್ತನ್ನು ಗಳಿಸಲು ಶುರುವಾಗಿ ಅಲ್ಲಿಯೇ ನೆಲೆಸಿಬಿಡುತ್ತಾರೆ. ಇದು ತಾಮಸ ಜೀವರ ಪರಿಕ್ರಮಕ್ಕೆ ದಿವ್ಯ ಉದಾಹರಣೆಯಾಗಿದೆ. ಅವರು ಭಗವಂತ ಹುಟ್ಟಿಸಿದ್ದು ಭಾರತದ ಪುಣ್ಯಭೂಮಿಯಲ್ಲಿ, ಬೆಳೆದಿದ್ದು ಭಾರತ ಪುಣ್ಯಭೂಮಿಯಲ್ಲಿ. ಆದರೆ ಅವರ ಮನಸ್ಸು ಐಶ್ವರ್ಯದತ್ತ, ಹಣದತ್ತ, ಅಧಿಕಾರಿಯತ್ತ ಇದ್ದಿದ್ದರಿಂದ ಯಾವುದು ಭಗವದೇತರವಾದ ವಸ್ತುಗಳೋ ಅದರಲ್ಲಿ ಇವರ ಮನಸ್ಸು ಕೇಂದ್ರೀಕೃತವಾದ್ದರಿಂದ ಅದನ್ನು ಅರಿಸಿಕೊಂಡು, ಹೇಗೆ ಒಂದು ಪ್ರಾಣಿಗಳು ಇನ್ನೊಂದು ಪ್ರಾಣಿಯನ್ನು ಹಿಂಬಾಲಿಸುತ್ತದೋ, ಒಂದು ಮಿಣುಕು ಹುಳುವು ದೀಪದ ಹುಳ ಹೇಗೆ ದೀಪವನ್ನು ಅರಿಸಿ ಹೋಗುತ್ತದೋ, ಜಿಂಕೆಗಳು ರಾಗಕ್ಕೆ ಅರಿಸಿ ಹೋಗುತ್ತದೋ, ಆನೆಗಳು ಆಹಾರಕ್ಕಾಗಿ ಅರಿಸಿ ಹೋಗುತ್ತದೋ, ಹಾವುಗಳು ತನಗಿರುವಿಕೆಗೆ ಅರಿಸಿ ಹೋಗುತ್ತದೋ, ಹಾಗೆ ಎಲ್ಲ ಪ್ರಾಣಿಗಳ ಎಲ್ಲ ಗುಣವನ್ನು ಹೊಂದಿರತಕ್ಕಂಥ ಮನುಷ್ಯ ತನ್ನ 5 ಇಂದ್ರಿಯಗಳ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ತಮ್ಮ ಮಾತೃಭೂಮಿಯನ್ನೇ ಬಿಟ್ಟು ಬಿಡುತ್ತಾರೆ. ಇದು ಎಲ್ಲಿಯ ತನಕ ಹೋಗುತ್ತದೆ ಅಂದರೆ ತಮ್ಮ ಬಾಳುವೆಯನ್ನೇ ಅದೇಶತ್ಯಾಗದಿಂದ ಬಿಟ್ಟಿರುತ್ತಾರೆ. ಅಂದರೆ ವ್ಯರ್ಥೀಕರಣ ಮಾಡಿಕೊಂಡಿರುತ್ತಾರೆ. ಮತ್ತೆ ಹುಟ್ಟುವುದು ಯಾರ ಕೈಯಲ್ಲೂ ಇಲ್ಲ. ಹುಟ್ಟಿದಾಗ ಬೆಳೆದು ಅನ್ಯ ಮಾರ್ಗದಲ್ಲಿ ಹೋಗುವುದು ಮಾತ್ರ ನಮಗೆ ನಾವು ನೋಡುತ್ತಿದ್ದೇವೆ. ಇದು ಕೇವಲ ತಾಮಸ ಪ್ರವೃತ್ತಿ, ಇದರಲ್ಲಿ ಸಂಶಯವೇ ಇಲ್ಲ. ಇದರ ಪ್ರವಾಹದಲ್ಲಿ ಸಿಲುಕಿದ ರಾಜಸ ಸಾತ್ವಿಕರು ಸಹ ಇದರಲ್ಲಿ ಮಿಳಿತರಾಗಿ ಅವರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಬದುಕನ್ನು ನಾಶ ಮಾಡಿಕೊಳ್ಳುತ್ತಾರೆ. ಭಗವದ್ಗೀತೆಯ ಈ ದಿವ್ಯ ದರ್ಶನದಿಂದ ವೇದವ್ಯಾಸದೇವರು ದಿಗ್ದರ್ಶನ ಮಾಡಿದ್ದಾರೆ. ನಿಮ್ಮ ಮಾರ್ಗ ಯಾವುದಿದೆ, ನಿಮ್ಮ ಪಥ ಯಾವುದು, ಹಣ ಸಂಪಾದನೆಯೋ ವಿಷ್ಣು ಭಕ್ತಿ ಸಂಪಾದನೆಯೋ? ನೀವು ಹಣದಿಂದ ಭಕ್ತಿಯನ್ನು ಕಾಣಲು ಸಾಧ್ಯವೇ? ಭಕ್ತಿಯನ್ನು ವಿಕಾಸ ಮಾಡಿಕೊಳ್ಳದೆ ಹಣದ ಹಿಂದೆ ಹೋದರಿಂದ ನಿಮ್ಮ ಜನ್ಮವೇ ವ್ಯರ್ಥವಾಯಿತಲ್ಲ. ಕೇವಲ ಅಧಿಕಾರಿಶಾಹಿಗಳ ಅನುಚರರಾಗಿ ಕೆಲಸ ಮಾಡಲು ನೀವು ಸಿದ್ಧರಾದರೆಂದರೆ ಯಜಂತೆ ತಾಮಸ ಜನಾಃ ಭೂತಗಣಾಶ್ಚ. ಭೂತಗಳು ಅಂದರೆ ನಮ್ಮ ಅರಿವಿಲ್ಲದಂತೆ ನಮ್ಮನ್ನು ಆವರಿಸಿ ತನ್ನ ವಶದಲ್ಲಿ ಇಟ್ಟುಕೊಳ್ಳತಕ್ಕಂಥ ಜನರಿಗೆ ಭೂತಗಳು ಎಂದು ಹೆಸರು. ಒಬ್ಬ ವ್ಯಕ್ತಿಗೆ ಪಿಶಾಚಿ
ಹೊಕ್ಕಿದ್ದರೆ ಪಿಶಾಚಿಯ ಇಷ್ಟದಂತೆ ಆ ವ್ಯಕ್ತಿ ನಡೆಯುತ್ತಾನೆ. ಪಿಶಾಚಿ ಹೊಕ್ಕಿದಾಗ ಆ ವ್ಯಕ್ತಿಯನ್ನು ಕೇಳಿ ಬರುವುದಿಲ್ಲ. ಪಿಶಾಚಿ ಹೊಕ್ಕ ನಂತರ ಅವನ ಸ್ವಾಭಾವಿಕವಾದ ನಡವಳಿಕೆಗಳು ಏನೂ ನಡೆಯುವುದಿಲ್ಲ. ಪಿಶಾಚಿಯು ತನಗೆ ಬೇಕಾದ ರೀತಿಯಲ್ಲಿ ನಡೆಸಿಕೊಳ್ಳುತ್ತದೆ. ಅದರಂತೆ ಈಗಿನ ಕಾಲದಲ್ಲಿ ದನ ಪಿಶಾಚಿಯು ಸಮಸ್ತರಿಗೂ ಆವರಿಸಿಕೊಂಡಿದೆ. ದನ ಪಿಶಾಚಿ ಹೊಕ್ಕಿದ್ದರಿಂದ ಎಲ್ಲರೂ ದನಗ್ರಾಹಿಗಳಾಗಿ ದನದ ಇಚ್ಛೆಯಂತೆ ದನವನ್ನು ಸಂಪಾದಿಸಲು ದೇಶಾಂತರಕ್ಕೆ ಹೊರಟು ಹೋಗುತ್ತಾರೆ. ಈ ಗ್ರಹಗಳು ಪಿಶಾಚಿಯಿಂದ ಆವೃತರಾಗಿ ಬಿಡುವುದೆಂತೂ ಬಿಡುವ ಮಾರ್ಗವೇ ಇಲ್ಲ. ಮೃತರಾದ ವ್ಯಕ್ತಿಯೂ ಸಹ ಹಣದ ಆಸೆಯಲ್ಲೇ ಮೃತನಾಗಿರುತ್ತಾನೆ. ಯಾರು ಯಾವ ಕಾಲದಲ್ಲಿ ಯಾವ ಆಸೆಯಿಂದ ಮೃತನಾಗುತ್ತಾನೋ ಭಗವಂತ ಮತ್ತೆ ಅದೇ ಆಸರೆಯಲ್ಲಿ ಹುಟ್ಟಿಸುತ್ತಾನೆ ಎಂಬುದು ಯಂ ಭಾವಂ ತ್ಯಜೇತ್ ಕಳೇವರಂ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾನೆ. ಯಾರು ಯಾವ ಅಪೇಕ್ಷೆಯಿಂದ ನಿಮ್ಮ ಶರೀರವನ್ನು ಬಿಡುತ್ತೀರೋ ನಂತರದಲ್ಲಿ ಅದೇ ಸಾಲಿನಲ್ಲಿ ಮತ್ತೆ ಹುಟ್ಟುವರಂತಾಗುತ್ತೀರೇ ಎಂಬುದನ್ನು ಭಗವಂತ ಸ್ಪಷ್ಟಪಡಿಸಿದ್ದಾನೆ. ಪಿಶಾಚಿಗಳು ಒಂದು ಜನ್ಮಕ್ಕೆ ಪೀಡಿತವಾಗಿದ್ದರೆ ದನ ಪಿಶಾಚಿ ಎಂಬತಕ್ಕಂಥದ್ದು ಜನ್ಮ ಜನ್ಮಾಂತರಕ್ಕೂ ಆವರಿಸಿಕೊಳ್ಳುತ್ತಿದೆ. ಇದರಿಂದ ವಿಮುಕ್ತಿ ಎಂಬುದು ಕಾಣುವುದು ಹೇಗೆ? ಯಾರು ಭಗವದ್ಗೀತೆಯನ್ನು ಶ್ರದ್ಧಾತ್ರಯ ವಿಭಾಗವನ್ನು ಅತ್ಯಂತ ಸೂಕ್ಷ್ಮವಾಗಿ ನನ್ನ ಗ್ರಂಥ ಇದು, ನನ್ನ ಸಾಧನೆಯ ಮಾರ್ಗವಿದು ಎಂದು ಅವಲೋಕಿಸಿದಾಗ ಮಾತ್ರ ಶ್ರದ್ಧಾತ್ರಯವನ್ನು ವೇದವ್ಯಾಸ ದೇವರು ಅದಕ್ಕೋಸ್ಕರವಾಗಿ ನಮಗೆ ಉಪದೇಶ ಮಾಡಿದ್ದಾರೆ ಎಂಬ ತಿಳುವಳಿಕೆ ಬರುತ್ತದೆ. ಅದರಂತೆ ಪಾಶ್ಚಾತ್ಯ ದೇಶದಲ್ಲಿ ಇರಬೇಕಾಗಿಲ್ಲ. ಪಾಶ್ಚಾತ್ಯ ಪ್ರವೃತ್ತಿಯನ್ನು ನಮ್ಮ ದೇಶದಲ್ಲೇ ಅವಲಂಬ ಮಾಡಿಕೊಂಡು ಅವರನ್ನೇ ಹಿಂಬಾಲಿಸುವ ಸಾತ್ವಿಕ ಜನರಾಗಲಿ, ರಾಜಸ ಜನರಾಗಲಿ, ತಾಮಸ ಜನರಾಗಲಿ ಮಿಶ್ರಿತರಾಗಿ ನಮ್ಮ ದೇಶದಲ್ಲೂ ಸಹ ಅದೇ ಪಿಶಾಚಿ ಗ್ರಹಗಳಿಂದ ಪೀಡಿತರಾಗಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರ ಅನುವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿಬಿಟ್ಟಿದ್ದಾರೆ. ಅಲ್ಪಜ್ಞಾನಿಗಳಾಗಿರುತ್ತಾರೆ, ಬಹಳ ಅಜ್ಞಾನವನ್ನು ಹೊಂದಿರುತ್ತಾರೆ, ಗ್ರಹ ಪೀಡಿತರಾಗಿರುತ್ತಾರೆ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಸಿದ್ದಾರೆ. ಗ್ರಹ ಪೀಡಿತರು ಅಂದರೆ ಇದೇ ಕಾಂಚನ ಗ್ರಹ ಪಿಶಾಚಿ, ದನ ಪಿಶಾಚಿ. ಈಗಿನ ಕಾಲದಲ್ಲಿ ಕಾಂಚನ ಗ್ರಹ ಅಥವಾ ದನ ಪಿಶಾಚಿಯ ಆವರಣದಲ್ಲೇ ಅವರ ಆಸರೆಯಲ್ಲೇ ಬದುಕುವ ಸಮಸ್ತರು ಬೇರೆ ಬೇರೆ ವಿವಿಧ ರಂಗದಲ್ಲಿ, ಬೇರೆ ಬೇರೆ ವಿವಿಧ ರೂಪಗಳಲ್ಲಿ, ಬೇರೆ ಬೇರೆ ವಿವಿಧ ವಸ್ತ್ರ ಅಲಂಕಾರಗಳಲ್ಲಿ ನಾವು ಕಾಣಲು ಸಾಧ್ಯವಾಗಿದೆ. ಅವರು ಯಾವುದೇ ಆಶ್ರಮದಲ್ಲಿದ್ದರೂ ಸಹ ಅವರ ಪ್ರವೃತ್ತಿ ಈ ಗ್ರಹ ಪೀಡಿತವಾಗಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ನಾವು ನೋಡಿದಾಗ ನಮ್ಮ ಸುತ್ತಮುತ್ತಲ 10 ಜನರು ಇಡೀ ವಿಶ್ವಕ್ಕೆ ಅಂಟಿದ ಸಮಸ್ತ ಜೀವರ ಪರಿಚಯವನ್ನೇ ವೇದವ್ಯಾಸದೇವರು ಮಾಡಿದ್ದಾರೆ ಎಂದು ತಿಳಿಯಬರುತ್ತದೆ. ಇದನ್ನು ತೋರಿಸಲು ಶ್ರೀ ಪುರಂದರದಾಸರು 10 ಜನ ವರದರನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಮುಂತಾಗಿ 10 ಜನರನ್ನು ಯಾಕೆ ಹೇಳಿದ್ದಾರೆ? 10 ದಿಕ್ಕು ಇರುವುದು, 10 ಜನ ಸಂಬಂಧದಲ್ಲಿ ಸಮಸ್ತ ಜೀವರನ್ನು ನೀವು ತಿಳಿಯಬಹುದು ಎಂಬ ದಿಗ್ದರ್ಶನವನ್ನು ಮಾಡಿದ್ದಾರೆ. ಇದರ ಅಂತರಾರ್ಥವನ್ನು
ಯಾರೂ ತಿಳಿಯಲು ಸಮರ್ಥರಾಗಿಲ್ಲ ಎಂಬಂತೆ ಕಾಣುತ್ತದೆ. ಪುರಂದರದಾಸರ ಒಂದೇ ಒಂದು ವಾಕ್ಯ, ಒಂದು ನಡೆ, ಒಂದು ನುಡಿ ಎಲ್ಲವೂ ಸರ್ವಮೂಲ ಶಾಸ್ತ್ರದ ವ್ಯಾಖ್ಯಾನ ರೂಪವಾಗಿದೆ. ಅವರು ಒಂದೊಂದು ನುಡಿಯೂ ಸರ್ವಮೂಲ ಶಾಸ್ತ್ರವೇ, ಒಂದೊಂದು ನಡೆಯೂ ಸರ್ವಮೂಲ ಶಾಸ್ತ್ರವೇ, ಒಂದೊಂದು ನುಡಿಯೂ ಸರ್ವಮೂಲ ಶಾಸ್ತ್ರವೇ ಆಗಿದೆ. ಇದನ್ನು ದಿಗ್ದರ್ಶನ ಮಾಡುವುದಕ್ಕಾಗಿ 10 ಜನ ವರದರನ್ನು ಉಪದೇಶ ಮಾಡಿದ ಶ್ರೀ ಪುರಂದರದಾಸರಿಗೆ ಗುರುಭ್ಯೋ ನಮಃ ಎಂದೇಳಿ ಅನಂತಾನಂತ ನಮಸ್ಕಾರಗಳು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತ ನಮ ಉಕ್ತಿಮಿದೆ ಮಾಡಿ ಹೇಳಿ ಇಂತಹ ಶ್ರೇಷ್ಠ ಜ್ಞಾನವನ್ನು ಉಪದೇಶ ಮಾಡಿದ ಈ ಮನುಷ್ಯ ಜನ್ಮಕ್ಕೆ ಸಾರ್ಥಕವಾದ ಜನ್ಮವನ್ನು ನೀಡಿದ ತಂದೆ ತಾಯಿ ಅನುಗ್ರಹ ರೂಪವನ್ನು ಚಿಂತಿಸಿ ಅವರ ಪಾದಸ್ಮರಣೆಯನ್ನು ಮಾಡಿ ನಮ್ಮ ಬದುಕಿಗೆ ನೆರವಾದ ತಂದೆ ತಾಯಿಗೆ ನೆರವಾದ ಗುರು ಹಿರಿಯರ ಪಾದಸ್ಮರಣೆ ಮಾಡಿ ಅವರ ಸಂತತ ಅವರ ಅನುಗ್ರಹವನ್ನು ಆಶ್ರಯವನ್ನು ಕೊಟ್ಟಂಥ ಅನುಗ್ರಹವನ್ನು ನಾವು ಚಿಂತಿಸುತ್ತಾ ಪೂಜಿಸುತ್ತಾ ಸ್ಮರಿಸಬೇಕು. ಇವರಲ್ಲೇ ಅಂತರ್ಯಾಮಿಯಾಗಿದ್ದುಕೊಂಡು ದೇವತೆಗಳು, ಸಾತ್ವಿಕ ಪ್ರವೃತ್ತಿಗಳು, ರಾಜಸರಾಗಲಿ ತಾಮಸರಾಗಲಿ ಸಾತ್ವಿಕರಾಗಲಿ ಅವರಲ್ಲಿ ನಿಂತು ಪ್ರೇರಣೆ ಮಾಡಿದವರು ಅತ್ಯಂತ ಶ್ರೇಷ್ಠರಾದ ವೈಷ್ಣವೋತ್ತಮರಾದ ವಿಷ್ಣು ಭಕ್ತರಾದ ಅಭಿಮಾನಿ ದೇವತೆಗಳು. ನಮಗೆ ಅಭಿಮಾನಿ ದೇವತೆಗಳನ್ನು ವಿಷ್ಣು ಅತ್ಯಂತ ನಿಕಟವಾದ ಸಂಪರ್ಕದಲ್ಲಿ ಇಟ್ಟಿರುತ್ತಾನೆ. ಅಭಿಮಾನಿಗಳ ದೇವತೆಗಳ ರೂಪದಲ್ಲಿ ನಾವೆಂದು ವಿಷ್ಣು ಭಕ್ತರ ಸಂಪರ್ಕವನ್ನೇ ಮಾಡುವುದಿಲ್ಲ, ಅಂದರೆ ಅಭಿಮಾನಿಗಳ ಪರಿಚಯವನ್ನೇ ಮಾಡಿಕೊಳ್ಳುವುದಿಲ್ಲ. ನನ್ನ ಕೈ ನನ್ನ ಕಾಲು ಎಂದು ಹೇಳುತ್ತೇವೆ ಹೊರತು ಕೈಗೆ ಅಭಿಮಾನಿಯಾದ ಇಂದ್ರದೇವರನ್ನು, ಕಾಲಿಗೆ ಅಭಿಮಾನಿಯಾದ ಜಯಂತನನ್ನೂ ಸಹ ನಾವು ನೆನೆಯುವುದಿಲ್ಲ. ಹೀಗೆ ನಾವು ಸ್ವೇಚ್ಛಾ ಪ್ರವೃತ್ತಿಯಲ್ಲಿ ಬದುಕುತ್ತಿರುವುದರಿಂದ ಅಭಿಮಾನಿಗಳು ತಮ್ಮ ಕೆಲಸವನ್ನು ತಾವು ನಿಯತವಾಗಿ ದೇವತಾ ವಿಷ್ಣುವಿನ ಆಜ್ಞೆಯಂತೆ ಮಾಡುತ್ತಿದ್ದಾರೆ ಹೊರತು ನಮ್ಮ ಮೇಲಿನ ಕನಿಕರದಿಂದ ಅಲ್ಲ. ಭಗವಂತ ನಮ್ಮ ಕರ್ಮಾನುಸಾರವಾಗಿ ಈ ಶರೀರವನ್ನು ಕೊಟ್ಟಿರುತ್ತಾನೆ ತಂದೆ ತಾಯಿ ಮೂಲಕ. ಅದಕ್ಕೆ ಅಭಿಮಾನಿಗಳಾಗಿ ಸಕಲ ಇಂದ್ರಿಯಗಳಲ್ಲಿ ದೇವತೆಗಳು ನಿಂತು ಇಂದ್ರಿಯ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದಾರೆ. ನಾವು ಅವರ ಕಾರ್ಯವನ್ನು ಎಂದು ನಾವು ಪರಿಗಣಿಸುವುದಿಲ್ಲವೋ, ತಿಳಿಯುವುದಿಲ್ಲವೋ, ಪರಿಚಯ ಮಾಡಿಕೊಳ್ಳುವುದಿಲ್ಲವೋ. ನಮ್ಮ ಶರೀರ ಎಂಬುದು ಕೇವಲ ಪಶು ಶರೀರದಂತೆ. ಪಶುಗಳಿಗೆ ತಾವ್ಯಾರೆಂಬುದೇ ತಿಳಿಯುವುದಿಲ್ಲ, ತಮ್ಮ ಹೆಸರು ತಿಳಿದಿರುವುದಿಲ್ಲ, ತಮ್ಮ ಸಂಬಂಧವು ತಿಳಿಯುವುದಿಲ್ಲ. ತಮಗೆ ಬೇಕಾದ ಆಹಾರ ತಿಂದರೆ ಮಲಗುವುದು ಮತ್ತು ಏಳುವುದು, ಇಷ್ಟೇ. ಎಲ್ಲ ಮನುಷ್ಯರಿಗೆ ನಾಮಧೇಯಗಳಿದೆ, ಆದರೆ ಯಾವ ಪಶುಗಳಿಗೆ ನಾಮಧೇಯವಿದೆ? ಯಾಕೆ? ಅದಕ್ಕೆ ಅಭಿಮಾನವೇ ಇಲ್ಲ. ತನ್ನದು ಶರೀರಕ್ಕೆ ಒಂದು ನಾಮ ಅಂಕಿತ ಬೇಕು ಎಂಬ ಅಭಿಮಾನವೇ ಅವರಿಗಿಲ್ಲ. ಅಂದರೆ ತಮ್ಮ ಶರೀರದಲ್ಲಿರತಕ್ಕಂಥ ಇಂದ್ರಿಯಗಳ ಅಭಿಮಾನ ಹೇಗೆ ತಾನೇ ಅವರಿಗೆ ಸಾಧ್ಯವಾಗುವುದು? ಮನುಷ್ಯರಲ್ಲಿ ಕೈ, ಕಾಲು, ಹೊಟ್ಟೆ, ಹೃದಯ ಹೀಗೆ ನಾವು ಅಂಗಗಳನ್ನು ಹೇಳುವಾಗ ಅಂಗಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ಸ್ಮರಿಸಲೇಬೇಕು. ಇವರೆಲ್ಲರೂ ಇಂದ್ರಿಯ ಅಭಿಮಾನಿಗೆ ದೇವತೆಗಳು. ಇವರಲ್ಲಿ ಮುಖ್ಯನಾದವನು ಜೀವೋತ್ತಮನಾದ ವಾಯುದೇವರು ನಮಗೆ ಉಸಿರಿನ ರೂಪದಲ್ಲಿ ಜ್ಞಾನಶಕ್ತಿಯಲ್ಲಿ ಪ್ರಾಣಶಕ್ತಿಯಾಗಿ ಬಲ ಜ್ಞಾನ ಸ್ವರೂಪವಾಗಿ ವಾಯುದೇವರು ನಿಂತು ಭಗವಂತನ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆದರೆ ನಾವು ಆ ವಾಯುದೇವರನ್ನು ಯಾರು ಅಂಗೀಕರಿಸೇ ಇಲ್ಲ. ಸಹಜವಾಗಿ ಉಸಿರಾಡುತ್ತೇವೆ, ಸಹಜವಾಗಿ ನಾವು ಆಹಾರದಿಂದ ಗಟ್ಟಿಮುಟ್ಟಾಗಿದ್ದೇವೆ. ಈ ಪದಾರ್ಥದಿಂದ ನಮಗೆ ಜ್ಞಾನ ಬಂದಿದೆ, ಈ ಪದಾರ್ಥದಿಂದ ನಮಗೆ ರೂಪ ಬಂದಿದೆ ಎಂಬುದಾಗಿ ನಾವು ಜಡ ಪದಾರ್ಥವನ್ನು
ಕಾಡುತ್ತಿದ್ದೇವೆ. ಇದೆಲ್ಲವೂ ಅನ್ಯಥಾ ಜ್ಞಾನ ಎನಿಸಿಕೊಳ್ಳುತ್ತದೆ. ಮುಖ್ಯವಾಗಿ ಅದಕ್ಕೆ ಅಭಿಮಾನಿಗಳಾದ ಮುಖ್ಯ ಪ್ರಾಣದೇವರೇ ಈ ಪದಾರ್ಥಗಳಲ್ಲಿದ್ದು ಆ ಶಕ್ತಿಯನ್ನು ತುಂಬಿ ಆ ಶಕ್ತಿಯನ್ನು ನಮಗೆ ಒದಗಿಸುತ್ತಿರುವುದು. ತಂದೆ ತಾಯಿಗಳು ಹೇಗೆ ಮಕ್ಕಳನ್ನು ಪಾಲನ ಪೋಷಣೆ ಮಾಡುತ್ತಿರುತ್ತಾರೆ, ತಂದೆ ತಾಯಿಗಳು ಗತಿಸಿ ಹೋದ ಮೇಲೆ ಮಕ್ಕಳು ತಮಗೆ ತಂದೆ ತಾಯಿಗಳು ಮರೆತು ಬಿಟ್ಟರೆ ನಾನೇ ನನ್ನ ಪೋಷಣೆ ಮಾಡಿಕೊಂಡೆ ಅಂತ ಹೇಳಿದರೆ ವ್ಯಾಹತವಾಗುವುದಿಲ್ಲವೇ? ಹಾಗೆ ನಮ್ಮ ಗರ್ಭಾವಸ್ಥೆಯಲ್ಲಿ ಶಿಶುವಾವಸ್ಥೆಯಲ್ಲಿ ನೇರವಾಗಿ ವಾಯುದೇವರೇ ನಮ್ಮನ್ನು ರಕ್ಷಿಸಿದ್ದಾರೆ. ಅದರಂತೆ ಈಗಲೂ ಸಹ ಪ್ರತಿ ನಿಮಿಷದಲ್ಲಿಯೂ ಪ್ರತಿ ಉಸಿರಿನಲ್ಲಿಯೂ ವಾಯುದೇವರೇ ನಮ್ಮನ್ನು ರಕ್ಷಿಸುತ್ತಿದ್ದಾರೆ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಎಂಬುದು ಉಪನಿಷತ್ತಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದೆ. ಇಂತಹ ಅತ್ಯಮೂಲ್ಯವಾದ ನಮ್ಮ ಪ್ರತಿ ಗಳಿಗೆಗೂ ನಿತ್ಯ ನಿರಂತರವಾಗಿ ಪ್ರಾಣಧಾರಿಕನಾದ ಭಾಗವಂತ ವಾಸುದೇವನನ್ನು ಯಾವ ಮಧ್ವಾಚಾರ್ಯರನ್ನು, ಹನುಮಮೀಮ ಮಧ್ವರನ್ನು, ವಾಯುದೇವರ ಅವತಾರವನ್ನು, ರುಜುಗಣಸ್ಥರನ್ನು ನಾವು ಪೂಜಿಸದೆ ಸ್ಮರಿಸದೆ ಹೋದರೆ ನಾವು ಹೇಗೆ ಕೃತಜ್ಞರಾಗುತ್ತೇವೆ, ನೀಚರಾಗುತ್ತೇವೆ. ನಮ್ಮ ತಿಳುವಳಿಕೆಯೇ ಇಲ್ಲದೆ ನಾವು ಬದುಕುವ ಅತ್ಯಂತ ಕೆಟ್ಟ ಪಶುವಾಗುತ್ತೇವೆ. ಆದ್ದರಿಂದ ರುಜುಗಣಸ್ಥರಾದ ಮೂಲ ಗುರುಗಳಾದ ವಾಯುದೇವರನ್ನು ಸದಾ ಸ್ಮರಿಸಬೇಕು. ಅವರ ಅನುಗ್ರಹದಿಂದಲೇ ಇದು ಸಾಧ್ಯವಾಗುತ್ತಿದೆ ಎಂಬುದನ್ನು ಪ್ರತಿ ಉಸಿರಿನಲ್ಲಿಯೂ ಅವರ ಹೆಸರಿರಬೇಕು, ಪ್ರತಿ ಕಾರ್ಯದಲ್ಲೂ ಅವರ ಹೆಸರಿರಬೇಕು, ಪ್ರತಿ ನೋಟದಲ್ಲಿಯೂ ಅವರ ಹೆಸರಿರಬೇಕು. ಆದ್ದರಿಂದಲೇ ನಾವು ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಎಂಬುದು ಅನುಸಂಧಾನ ಮಾಡುವುದು. ಏಕೆಂದರೆ ಅವರ ಮೂಲಕವೇ ಏನು ನಡೀತಿದೆ ಅದನ್ನು ಶಾಸ್ತ್ರೀಯವಾಗಿ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಎಂಬುದು ನಾವು ಕಡ್ಡಾಯವಾಗಿ ಹೇಳಿ ಅಂತ ಹೇಳುತ್ತೇವೆ. ಆದರೆ ನಾವು ಬಾಯಿಪಾಠ ಮಾಡಿ ಅರ್ಥ ಅನುಸಂಧಾನವಿಲ್ಲದೆ ಹೇಳುತ್ತಿದ್ದೇವೆಯೇ ಹೊರತು ಅನುಸಂಧಾನಪೂರ್ವಕವಾಗಿ ಹೇಳುವುದನ್ನು ಕಲಿಯಬೇಕು. ಆದ್ದರಿಂದ ಮುಖ್ಯ ಪ್ರಾಣದೇವರು ನಮಗೆ ಮೂಲ ಗುರುಗಳು, ಆದ್ಯ ಗುರುಗಳು, ಪ್ರಥಮ ಗುರುಗಳು. ಗುರುವಿನ ಗುಲಾಮನಾಗದೆ ದೊರೆದಣ್ಣ ಮೋಕ್ಷ ಮುಕ್ತಿಯು. ವಿಷ್ಣು ಪ್ರಸಾದ ಬೇಕಾದರೆ ಗುರುವಿನ ಪ್ರಸಾದ ಅತ್ಯಗತ್ಯ. ದೇವರು ಒಲಿಯಬೇಕಾದ ಗುರುಗಳು ಒಲಿಯಲೇಬೇಕು. ಈ ಸಾಮಾನ್ಯ ಜ್ಞಾನವು ನಮಗಿಲ್ಲದೆ ನಾವು ಅನ್ಯಥಾ ಪ್ರವೃತ್ತಿಯಲ್ಲಿದ್ದೇವೆ. ಇದನ್ನು ವೇದವ್ಯಾಸದೇವರು ಶ್ರದ್ಧೆ ಎನ್ನುವ ಮೂಲಕ ನಮಗೆ ಪಾಠ ಹೇಳಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ. ನಮ್ಮ ಬಿಂಬನೇ ವಾಯುದೇವರು ನಿಂತು ಈ ಕೃತಿಯನ್ನು ಮಾಡಿಸಿದ್ದಾನೆ. ನಮ್ಮ ಬಿಂಬನೇ ಅಭಿಮಾನಿ ದೇವತೆಗಳು ನಿಂತು ಸಕಲ ಇಂದ್ರಿಯಗಳ ಕೆಲಸವನ್ನು ಮಾಡಿಸಿದ್ದಾನೆ. ನಮ್ಮ ಬಿಂಬನೇ ನಮ್ಮ ಗುರು ಹಿರಿಯರು ನಿಂತು ಬೋಧಿಸಿದ್ದಾನೆ. ನಮ್ಮ ಬಿಂಬನೇ ತಂದೆ ತಾಯಿ ನಿಂತು ನಮಗೆ ಜನ್ಮ ಕೊಟ್ಟಿದ್ದಾನೆ. ನಮ್ಮಲ್ಲೂ ಆ ಬಿಂಬನೇ ಇದ್ದಾನೆ. ಸಮಸ್ತ ಜೀವರಲ್ಲೂ ಆ ಬಿಂಬನೇ ಇದ್ದಾನೆ. ಆದ್ದರಿಂದ ಭಗವಂತನಿಗೆ ವಿಷ್ಣು ಎಂದ ಹೆಸರು ಎಲ್ಲರಲ್ಲೂ ವ್ಯಾಪಿಸಿದ್ದಾನೆ, ಎಲ್ಲ ಪದಾರ್ಥದಲ್ಲೂ ವ್ಯಾಪಿಸಿದ್ದಾನೆ. ಅವನಿಲ್ಲದ ಜಾಗವಿಲ್ಲ, ಅವನಿಲ್ಲದ ಮಾತಿಲ್ಲ, ಅವನಿಲ್ಲದ ಶಬ್ದವಿಲ್ಲ. ಅವನೇ ಎಲ್ಲರಲ್ಲೂ ವಿಷ್ಣುಮಯ. ಅವನಿಲ್ಲದೆ ಯಾವುದಕ್ಕೂ ಇರುವುದಕ್ಕೆ ಸಾಧ್ಯವಿಲ್ಲ. ಅವನು ಎಲ್ಲರಿಂತಲೂ ಅತ್ಯಂತ ಭಿನ್ನವಾಗಿದ್ದಾನೆ ಮತ್ತು ಅವ್ಯಕ್ತನಾಗಿದ್ದಾನೆ. ಕಾಣಿಸಿಕೊಳ್ಳುವುದಿಲ್ಲ. ಯಾತಕ್ಕೆ ಕಾಣಿಸಿಕೊಳ್ಳುವುದಿಲ್ಲ? ಸದಾಗಮೇಕ ವಿಜ್ಞೇಯಂ. ಅವನನ್ನು ಆಗಮದ ಮೂಲಕವೇ ತಿಳಿಯಬೇಕು ಎಂಬುದನ್ನು ಭಗವಂತನೇ ಮಾಡಿದಂತಹ ವಿಧಿ. ಆಗಮದಿಂದ ನಾವು ತಿಳಿದಾಗ ಪರೋಕ್ಷ ಜ್ಞಾನ ಎನಿಸಿಕೊಳ್ಳುತ್ತದೆ. ಪರೋಕ್ಷ ಜ್ಞಾನದಲ್ಲಿ ನಾವು ನಿಪುಣರಾದರೆ ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ನಾವು ನಮ್ಮ ಸಾಮರ್ಥ್ಯದಿಂದ ಭಗವಂತನ ಕಾಣಲು ಸಾಧ್ಯವಿಲ್ಲ. ಭಗವಂತನು ಒಲಿದರೆ
ಅವನಿಗೆ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ನಮಗೆ ಕಾಣಿಸಿಕೊಳ್ಳುತ್ತಾನೆ. ಇದನ್ನು ಪ್ರಭು ಎಂದು ಹೆಸರು. ತನ್ನ ನಿಯಮಕ್ಕೆ ಒಳಪಟ್ಟವನು ತನ್ನಿಚ್ಛೆಯಂತೆ ನಡೆದುಕೊಳ್ಳುವವನಿಗೆ ಪ್ರಭು ಎಂದು ಹೆಸರು. ನಾವೆಲ್ಲರೂ ಭಗವಂತನ ಇಚ್ಛೆಯಂತೆ ನಡೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಯಾರು ಪ್ರಭುಗಳಲ್ಲ, ನಾವು ಪ್ರಭುವಿನ ಭೃತ್ಯರು, ಸಾಧಕರು, ಭೃತ್ಯರು, ದಾಸರು ಎಂದು ತಿಳಿಯಬೇಕು. ಆದ್ದರಿಂದಲೇ ಭಗವಂತನ ಪ್ರತಿಬಿಂಬರು ನಾವು ತಿಳಿಯಬೇಕು. ಬಿಂಬ ಪ್ರತಿಬಿಂಬಕ್ಕೆ ಅತ್ಯಂತ ಭಿನ್ನವೇ ಇದೆ ಹೊರತು ಅಭೇದ ಇಲ್ಲ. ಕನ್ನಡಿಯಲ್ಲಿ ಕಾಣತಕ್ಕಂಥ ಒಂದು ಪ್ರತಿಬಿಂಬ ಹೇಗೋ ಹಾಗೆ ನಾವು ಪ್ರತಿಬಿಂಬರು. ನಾವು ಬಿಂಬ ಮತ್ತು ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡತಕ್ಕಂಥದ್ದು ಚಾಲ್ತಿಯಲ್ಲಿದೆ. ಆದರೆ ಅವ್ಯಕ್ತನಾದ ಬಿಂಬ ಕಾಣಿಸಿಕೊಳ್ಳುವುದಿಲ್ಲ. ಪ್ರತಿಬಿಂಬನಾದ ನಾವು ನಮ್ಮ ಅನುಭವಕ್ಕೆ ಬರುತ್ತಿದೆ. ಯಾಕಂದರೆ ನಾವು ಕೇವಲ ಪ್ರತಿಬಿಂಬರಾದ್ದರಿಂದ ನೀವು ಪ್ರತಿಬಿಂಬ ಎಂಬತಕ್ಕಂಥದ್ದು ಆಗಮದಿಂದ ಪರೋಕ್ಷ ಜ್ಞಾನ ತಿಳಿಯಿರಿ, ಆಗ ಬಿಂಬನಾದ ನಾನು ನಿಮಗೆ ಕಾಣಿಸಿಕೊಳ್ಳುವೆ ಎಂಬುದು ಭಗವಂತನ ಸಂಕಲ್ಪ. ಇಂತಹ ಸಂಕಲ್ಪ ಹೊತ್ತ ನಮ್ಮ ಬಿಂಬನಿಗೆ ಹೇಗೆ ಉಪಕಾರ ಸ್ಮರಿಸುವುದು? ಯಾವುದರಿಂದ ಅವನು ತೃಪ್ತನಾಗುತ್ತಾನೆ? ಅವನು ಪೂರ್ಣ ಕಾಮನಾದ್ದರಿಂದ ನಾವು ಯಾವುದರಿಂದಲೂ ಅವನು ಮೆಚ್ಚಿಸಲು ಸಾಧ್ಯವಿಲ್ಲ. ಅದರಿಂದಲೇ ಉಪನಿಷತ್ ತಿಳಿಸುವುದು ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಕೇವಲ ಶ್ರದ್ಧಾಪೂರ್ವಕವಾಗಿ ನಮಿಸುವುದೇ ಆಗಿದೆ. ಭಾರತೀಯರನ್ನು ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.